ವೀಕ್ಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರುವಂಥ ವಿಷಯ, ನಾವು ಯಾಕೆ ಕ್ಷಮಿಸಬೇಕು? ವೈ ವಿ ಹ್ಯಾವ್ ಟು ಫರ್ಗಿವ್. ಈ ಒಂದು ವಿಷಯನ ಮಾತನಾಡೋದಕ್ಕೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ನಾಗರಾಜ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಸ್ವಾಗತಿಸೋಣ. ಪಾಸ್ಟರ್, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲನೇದಾಗಿ ಕ್ಷಮೆ ಅಂದ್ರೇನು? ನೋಡಿ, ಈಗ ಈ ಕ್ಷಮೆ ಎನ್ನುವಂಥ ಮಾತಿದೆಯಲ್ಲ, ಬಹಳ ದೊಡ್ಡದಾದಂಥ ಮಾತು. ದೇವರ ವಾಕ್ಯದಲ್ಲಿ ಹೇಳ್ತದೆ, ಯೇಸು ಸ್ವಾಮಿಯವರು ಶಿಲುಬೆಯಲ್ಲಿದ್ದಾಗಲೂ ಕೂಡ ಇದೇ ಮಾತನ್ನು ಹೇಳಿದರು. ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಎಂಬುದಾಗಿ. ಹಾಗೆಯೇ ಈ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇದರ ವಿಷಯವಾಗಿ ಬಹಳಷ್ಟು ವಚನಗಳನ್ನು ನಾವು ನೋಡೋರಾಗಿದ್ದೇವೆ. ಅದರಲ್ಲಿ ನಮ್ಮ ತಪ್ಪುಗಳನ್ನು ನಾವು ಬೇರೆಯವ್ರನ್ನ ಕ್ಷಮಿಸುವಂತೆ ದೇವರು ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾನಂತೆ. ಒಂದು. ಎರಡನೇದು, ನಾವು ಬೇರೆಯವರ ತಪ್ಪುಗಳನ್ನು ಯಾವ ರೀತಿಯಾಗಿ ಕ್ಷಮಿಸ್ತೀವೋ ತಂದೆಯೇ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನಂದರೆ, ಅಂದರೆ ಕ್ಷಮೆಯನ್ನು ನಮಗೆ ಕೊಡ್ತಾನೆ ಅಂತ. ಇದ್ರ ಎಂಥ ದೊಡ್ಡದಾದಂಥ ಮಾತು ವಿಚಾರ ಅಂದರೆ, ಈ ಕ್ಷಮೆ ಅನ್ನುವಂಥದ್ದು ನಾವು ಬೇರೆಯವ್ರಿಗೆ ಕೊಡುವಂಥ ಒಂದು ಉಡುಗೊರೆ ಅಲ್ಲ. ಅದು ಬಹುಮಾನ ಅಲ್ಲ. ಬದಲಾಗಿ ಅದು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುವಂಥ ಒಂದು ವಿಚಾರ ಈ ಕ್ಷಮೆ ಅನ್ನುವಂಥದ್ದು. ಈ ಕ್ಷಮೆ ಅನ್ನೋ ವಿಚಾರಕ್ಕೆ ನಾವು ಇನ್ನೂ ಬಹಳವಾಗಿ ನೋಡೋದಾದರೆ, ಈ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡನ್ನ ನಾವು ಸರಿಯಾಗಿ ನೋಡೋದಾದರೆ, ದೈವ ಭಕ್ತರು, ಪ್ರವಾದಿಗಳು, ಯೇಸು ಸ್ವಾಮಿಯ ಶಿಷ್ಯರು, ಇವರೆಲ್ಲರೂ ಕೂಡ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳ್ತಾರೆ. ಅಂದರೆ ಇದರ ಅರ್ಥ ಏನಂದರೆ, ಕ್ಷಮಿಸು ಅಂತ ಕೇಳೋದು ಒಂದು, ನಾವು ಬೇರೆಯವರಿಗೆ ಕ್ಷಮಾಪಣೆಯನ್ನು ಕೊಡೋದು ಒಂದು. ಅಂದರೆ ಎರಡು ವಿಧದಲ್ಲಿ ನಾವು ಕ್ಷಮಾಪಣೆಯನ್ನು ನೋಡ್ತೀವಿ. ಒಂದು, ನಮ್ಮನ್ನು ನಾವೇ ಕ್ಷಮಿಸಿಕೊಳ್ಳೋದು. ಇದು ಯಾವ ರೀತಿ? ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ಬಲವಾಗಿಸಲು ನಮ್ಮ ತಪ್ಪುಗಳನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಇದು ಒಂದು. ಎರಡನೇದು, ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸೋದು. ಇದು ಬಹಳ ಅವಶ್ಯಕವಾಗಿ ಕ್ರೈಸ್ತ ಜೀವಿತದಲ್ಲಿರುವಂಥ ನಮಗೆ ಬಹಳ ಬಹಳ ಉಪಯೋಗವಾದಂಥ ವಿಷಯ. ಯಾಕಂದರೆ ದೇವರು ಒಂದು ಕಡೆ ಹೇಳ್ತಾನೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. ದೇವರು ಹೇಳುವಂಥ ಮಾತು. ಅಂದರೆ ಇದರ ಅರ್ಥ, ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು ಅಂದರೆ, ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಅಂದರೆ, ನಾವು ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೊಂಡು ನಾವು ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಆಗೋದೇ ಇಲ್ಲ. ಆ ರೀತಿಯಂಥ ದೃಢವಾದಂಥ ಬಲವಾದಂಥ ಪ್ರೀತಿ ನಮಗೆ ಬೇಕಂದರೆ ನಾವು ಅವರನ್ನು ಕ್ಷಮಿಸುವರಾಗಿರಬೇಕು. ನೋಡಿ, ಈಗ ಈ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ದುರ್ಬಲರು ಯಾವತ್ತೂ ಕೂಡ ಕ್ಷಮಿಸೋದಿಲ್ವಂತೆ. ಏನು? ದುರ್ಬಲರು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಆದರೆ ಬಲಶಾಲಿಗಳ ಮುಖ್ಯವಾದ ಲಕ್ಷಣ ಕ್ಷಮಿಸೋದು. ಅಂದರೆ ನಾವು ಕ್ಷಮೆ ಕೊಡ್ತಾ ಇದ್ದೀವಿ ಅಂದರೆ ನಾವು ಬಲಶಾಲಿಗಳು ಅಷ್ಟೇ. ದೇವರು ಕೂಡ ಅದನ್ನೇ ಹೇಳ್ತಾ ಇರೋದು, ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೇನೆ, ನೀವು ಯಾಕೆ ಬೇರೆಯವ್ರನ್ನ ಕ್ಷಮಿಸಬಾರ್ದು? ಇದು ಬಹಳ ದೊಡ್ಡದಾದಂಥ ವಿಚಾರ. ಇನ್ನು ನಾವು ಕ್ಷಮೆ ಕೊಟ್ಟಿಲ್ಲ ಅಂದಾಗ ಏನಾಗ್ತದೆ ಅಂದರೆ, ಈಗ ನೋಡಿ, ಒಂದು ಉದಾಹರಣೆ ಮೂಲಕವಾಗಿ ಹೇಳ್ತೀನಿ. ಒಂದು ದೊಡ್ಡದಾದಂಥ ಭಾರವಾದಂಥ ಕಲ್ಲು ನಮ್ಮ ತಲೆ ಮೇಲೆ ನಾವು ಹೊತ್ಕೊಂಡಿದ್ದೀವಿ. ಅದು ಎಷ್ಟು ಕೆ ಜಿ ಆದರೂ ಇರಲಿ, ಅದನ್ನು ಎಷ್ಟೊತ್ತು ಇಟ್ಕೊಬೋದು ನಾವು? 1 ಅವರ್, 2 ಅವರ್, ಇಲ್ಲ 3 ಗಂಟೆ, ಇಲ್ಲ 4 ಗಂಟೆ ಆಗುತ್ತಾ ನಮ್ಮ ಕೈಯಲ್ಲಿ? ಆಗಲ್ಲ. ಆಗೇನು ಮಾಡಬೇಕು? ಆ ಕಲ್ಲನ್ನು ಕೆಳಗೆ ಇಳಿಸಿದ್ರೆ ನಮಗೆ ಅರ್ಥ ಆಗ್ತದೆ, ಏನೋ ಒಂಥರ ರಿಲೀಫ್ ಆಗ್ತದೆ. ಈ ಕ್ಷಮೆ ಕೊಡುವಂಥದ್ದು ಕೂಡ ಅದೇ. ಬೇರೆಯವರು ನಮಗೆ ಮಾಡಿರುವಂತಹ ಮೋಸಗಳನ್ನು ಅಥವಾ ಬೇರೆಯವರು ನಮಗೆ ಮಾಡಿರುವಂಥ ತಪ್ಪುಗಳನ್ನು ನಾವು ತಲೆ ಮೇಲೆ ಇಟ್ಕೊಂಡಷ್ಟು ಭಾರ ನಮಗೆ, ನಮ್ಮ ದೇಹಕ್ಕೆ ಭಾರ, ನಮ್ಮ ಸೊಂಟನೇ ನೋವ್ತದೆ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ, ಅದನ್ನು ನಮ್ಮ ಭಾರವನ್ನು ಕೆಳಗಡೆ ಇಳಿಸಿದ್ರೆ ನಮಗೆ ಆರಾಮಾಗ್ತದೆ. ಕ್ಷಮೆ ಕೂಡ ಅನ್ನುವಂಥದ್ದು ಆ ಬಲವಾದಂಥ ಭಾರವನ್ನು ನಾವು ಕೆಳಗಡೆ ಇಳಿಸೋದು. ನಾವು ಎಷ್ಟು ಆರಾಮಾಗಿರ್ತೀವೋ ನಮಗೆ ಅಷ್ಟು ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಬರ್ತವೆ. ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ಷಮಿಸುವಂಥದ್ದು ಅನೇಕ ಜನರಿಗೆ ಕಷ್ಟ ಆಗ್ತಾ ಇದೆ. ಯಾಕೆ? ಇದು ಬಹಳ ಉತ್ತಮವಾದಂಥ ಪ್ರಶ್ನೆ ಆ್ಯಕ್ಚುಲಾಗಿ. ಯಾಕಂದರೆ ಈಗಿನ ದಿನಮಾನಗಳಲ್ಲಿ ಕ್ಷಮಿಸೋದಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ? ವಿಚಾರಗಳು ಏನು ಅಂದರೆ, ಒಂದು, ನಾವು ನೆನೆಸಬೇಕು, ದೇವರೇ ಆಗಲೇ ನಾನು ಹೇಳಿದಂಥ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಬೇರೆಯವರನ್ನು ಕ್ಷಮಿಸಿದ್ರೆ ತಂದೆಯೇ ನಿನ್ನನ್ನು ಕ್ಷಮಿಸ್ತಾನೆ ಅನ್ನುವಂಥ ವಾಕ್ಯ ನಮ್ಮಲ್ಲಿ ಬಲವಾಗಿ ದೃಢವಾಗಿ ಊರಬೇಕು.
ಇದು ಊರಬೇಕು ಅಂದರೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ದೇವರನ್ನ ಜ್ಞಾಪಿಸ್ಕೊಳ್ತಾ ಇರಬೇಕು. ದೇವರು ಈ ಮಾತನ್ನು ಹೇಳಿದ್ದಾರೆ, ದೇವರು ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ದೃಢವಾದಂಥ ಬಲವಾದಂಥ ವಿಚಾರಗಳು ನಮ್ಮ ಮನಸ್ಸಲ್ಲಿ ಯಾವಾಗ ಓಡಾಡ್ತಾ ಇರಬೇಕು. ಒಂದು ವೇಳೆ ನಮ್ಮಲ್ಲಿ ಈ ರೀತಿಯಾಗಿ ಆಗಲಿಲ್ಲ ಅಂತ ವಿಚಾರಗಳು ಬಂದಾಗ ನಮಗೆ ಅದು ಕಷ್ಟ ಆಗ್ತದೆ. ನಾನು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಹೇಳಬೇಕು. ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ₹1,000 ಸಾಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ತಂದಂಥ ₹1,000 ಸಾಲದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ₹10 ಸಾಲ ಕೊಟ್ಟಿದ್ದಾನೆ. ಆಗ ಈ 1,000 ತಂದಂಥ ವ್ಯಕ್ತಿಗೆ ಆ 1,000 ತೀರಿಸೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ, ದುಃಖ ಆಗ್ತಾ ಇದೆಯೋ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಂತ. ಈ ವ್ಯಕ್ತಿ ಅವ್ರ ಬಳಿಗೆ ಹೋಗಿ, ಸ್ವಾಮಿ ನನ್ನ ಕೈಲಿ ಇದು ಆಗ್ತಾ ಇಲ್ಲ, ಇದನ್ನು ಕ್ಷಮಿಸ್ಬಿಡಿ, ಮನ್ನಾ ಮಾಡಿಬಿಡಿ. ಆ ವ್ಯಕ್ತಿ ಯೋಚನೆ ಮಾಡಿ, ಸರಿ ಆಯಿತು, ನಿನಗೆ ಕಷ್ಟ ಆಗ್ತಾ ಇದೆಯಾ, ನಾನು ನಿನ್ನ ಕ್ಷಮಿಸಿದ್ದೇನೆ, ಆ ಸಾಲನ ನಾನು ಮನ್ನಾ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಆ ವ್ಯಕ್ತಿ ಮತ್ತೆ ಆ ಊರಿನ ಕಡೆ ಬಂದು ಇನ್ನೊಬ್ಬ ವ್ಯಕ್ತಿಗೆ ಸಾಲ ಕೊಟ್ಟಂಥ ವ್ಯಕ್ತಿ ಬಳಿಗೆ ಹೋಗಿ ಹೇಳಿದ್ರು, ನಾನು ನಿನಗೆ ₹10 ಸಾಲ ಕೊಟ್ಟಿದ್ದೀನಿ, ನೀನು ನನಗೆ ಅದನ್ನು ಕೊಡಲೇಬೇಕು. ನೀನು ಕೊಟ್ಟಿಲ್ಲ ಅಂದರೆ ನಿನ್ನನ್ನು ನಾನು ಜೈಲಿಗೆ ಹಾಕಿಸ್ತೀನಿ, ಸ್ಟೇಷನ್ಗೆ ಹೋಗ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ. ಈ ರೀತಿಯಾದಂಥ ಮಾತುಗಳು ಆಡೋದಕ್ಕೆ ಶುರುವಾಯಿತು. ಅಂದರೆ ಇದರ ಅರ್ಥ ಏನಂದರೆ, ಬೇರೆಯವರಿಂದ ಕ್ಷಮಾಪಣೆಯನ್ನು ಪಡೆದಂಥ ನಾವು ಇನ್ನೊಬ್ಬರಿಗೆ ಯಾಕೆ ಕ್ಷಮಾಪಣೆಯನ್ನು ಕೊಡಬಾರ್ದು? ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೇನೆ, ನೀನು ಅವರನ್ನು ಕ್ಷಮಿಸ್ಬಿಡು. ಇಲ್ಲಿ ಕೂಡ ಅದೇ ವಿಚಾರಗಳಾಗಿದ್ದು. ಅದರಿಂದ ಯಾಕೆ ಕಷ್ಟ ಆಗ್ತದೆ ಅಂದರೆ, ನಾವು ದೇವರನ್ನು ಪ್ರಾರ್ಥಿಸುವಂಥ ಮನಸ್ಸು ನಮ್ಮಲ್ಲಿರಬೇಕು. ಎರಡನೇದು, ಕ್ಷಮಿಸುವಂಥ ಮನಸ್ಸು ನಮಗೆ ಇರಬೇಕು. ಒಂದು ವೇಳೆ ಇಲ್ಲ ಅಂದಾಗ ದೇವರನ್ನ ಪ್ರಾರ್ಥಿಸಬೇಕು, ಸ್ವಾಮಿ ಅವರನ್ನು ಕ್ಷಮಿಸುವಂಥ ಮನಸ್ಸು ನನಗೆ ಕೊಡು, ಅವ್ರನ್ನ ಕ್ಷಮಿಸುವಂಥ ಹೃದಯವನ್ನು ನನಗೆ ಕೊಡು. ಯೇಸುಸ್ವಾಮಿಯ ಹೃದಯ, ಯೇಸುಸ್ವಾಮಿಯ ಪ್ರೀತಿ, ಯೇಸುಸ್ವಾಮಿಯ ಸ್ನೇಹ ನಮ್ಮಲ್ಲಿ ಬಂದರೆ ಮಾತ್ರ ನಾವು ಇನ್ನೊಬ್ಬರನ್ನ ಕ್ಷಮಿಸ್ತೀವಿ. ಈ ಕ್ಷಮೆ ಎನ್ನುವಂಥದ್ದು ಬಹಳ ದೊಡ್ಡದು. ಈ ಕಾರಣಗಳಿಂದ ನಾವು ಇನ್ನೊಬ್ಬರನ್ನ ಕ್ಷಮಿಸೋದು ನಮಗೆ ಸ್ವಲ್ಪ ಅಲ್ಲಿ ಕಷ್ಟ ಆಗ್ತದೆ ಅಂತ ನಾನು ನೆನೆಸ್ತೀನಿ. ಓಕೆ, ನಿಮ್ಮ ಜೀವಿತದಲ್ಲೂ ಕೂಡ ಒಬ್ಬರನ್ನ ಕ್ಷಮಿಸೋದಕ್ಕೆ ಕೆಲವೊಂದು ಹೋರಾಟಗಳನ್ನ ನೀವು ಮಾಡಿರ್ತೀರಿ. ಅಂಥದ್ದು ಯಾವುದಾದ್ರೂ ವಿಷಯಗಳಿದ್ರೆ ಹೇಳ್ತೀರಾ? ಇದು ನೋಡಿ, ಹೇಳೋದಕ್ಕೆ ತುಂಬ ಈಸಿ, ನಾವು ಕ್ಷಮಾಪಣೆ ಮಾಡಬೇಕು, ಕ್ಷಮಿಸಬೇಕು ಅಂತ. ಆದರೆ ನಮ್ಮ ಜೀವಿತಗಳಿಗೆ ಬಂದಾಗ ಇದು ಬಹಳ ಕಷ್ಟ. ಯಾಕಂದರೆ ಅದನ್ನು ಪಾಲಿಸೋದಿದೆಯಲ್ವಾ, ಅದು ಬಹಳ ಕಷ್ಟ. ನಾನು ಈ ಒಂದು ಪ್ರಶ್ನೆಗೆ ನಾನು 2 ಆಯಾಮಗಳಲ್ಲಿ ತಗೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಆಯಾಮ, ನಾನು ಕ್ರೈಸ್ತ ಜೀವಿತದಲ್ಲಿ ಇಲ್ಲದೇ ಇದ್ದಾಗ, ಕ್ರೈಸ್ತ ಜೀವಿತಕ್ಕೆ ಬಂದ ಮೇಲೆ. ಸೊ ಈ ಕ್ರೈಸ್ತ ಜೀವಿತದ ಹಿಂದೆ ಇದ್ದಾಗ ನಮ್ಮ ತಂದೆಯವರೇ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಬೇರೆಯವರ ಸಹವಾಸವನ್ನು ಮಾಡಿ ಅವರ ತಮ್ಮನಿಗೆ ಶಾಲೆಗೆ ಹೋಗುವಾಗ ಪುಸ್ತಕಗಳನ್ನು ಕೊಡಿಸ್ತಾರೆ, ಬರೆಯೋದಕ್ಕೆ, ಓದೋದಕ್ಕೆ. ನನಗೆ ಕೊಡಿಸೋದಿಲ್ಲ. ನನಗೆ ನಮ್ಮ ತಂದೆಯವರ ಮೇಲೆ ಒಂದು ಕಡೆ ಕೋಪ ಆದರೆ, ಆ ಪುಸ್ತಕಗಳನ್ನು ತೆಗೆದುಕೊಂಡ ವ್ಯಕ್ತಿಯ ಮೇಲೆ ಇನ್ನೊಂದು ಕೋಪ. ಯಾಕಂದರೆ ನನಗೆ ಕೊಡಿಸಿಲ್ಲ, ಅವ್ರಿಗೆ ಮಾತ್ರ ಕೊಡಿಸಿದ್ದಾರೆ ಅಂತ. ಇದು ಎಷ್ಟು ವರ್ಷಗಳ ಕಾಲ ನಡೀತು. ಈ ಒಂದು ಆ ವ್ಯಕ್ತಿಯನ್ನು ನಾನು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಕೋಪ, ಅಸೂಹೆ. ಆ ಹೆಸರನ್ನು ಕೇಳಿದ ತಕ್ಷಣ ನನಗೆ ಬಹಳ ಬೇಸರ. ಇವ್ರು ನಮ್ಮ ತಂದೆ ಹಿಂಗೆ ಮಾಡಿಬಿಟ್ರು. ನಮ್ಮ ತಂದೆ ಮೇಲೇನೂ ಕೋಪ ಇತ್ತು, ಇವ್ರ ಮೇಲೇನೂ ಕೋಪ ಇತ್ತು. ನಾನು ಅವ್ರನ್ನ ಕ್ಷಮಿಸೋದಕ್ಕೆ ನನ್ನಿಂದ ಆಗಲೇ ಇಲ್ಲ. ಅದಾದ ಮೇಲೆ ನಾನು ಕ್ರೈಸ್ತ ಜೀವಿತದಲ್ಲಿ ಒಂದು ಸಾಕ್ಷಿಯ ಮೂಲಕವಾಗಿ ನಾನು ಕ್ರೈಸ್ತ ಜೀವಿತಕ್ಕೆ ಬಂದಾಗ ಇಲ್ಲಿ ಭಾಳ ದೊಡ್ಡದಾದಂಥ ವಿಚಾರ ನಡೀತು. ಕೋರ್ಟ್ಗೆ ಹೋಗುವಷ್ಟು ದೊಡ್ಡ ಒಂದು ವಿಷಯ ನಡೆದಾಗ ಅದನ್ನು ಒಂದು ದಿನದಲ್ಲಿ ನಾನು ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ವಾಮಿ ಅವರಿಂದ ತಪ್ಪಾಗಿದೆಯೋ ನಮ್ಮಿಂದ ತಪ್ಪಾಗಿದೆಯೋ ನಮಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಎಂಬುದಾಗಿ ನಾನು ಕೇಳಿಕೊಂಡೆ. ಅವರನ್ನು ಕೇಳಿದಾಗ ನನ್ನ ಮನಸ್ಸಲ್ಲಿ ಆದಂಥ ಒಂದು ಅದ್ಭುತವಾದಂಥ ಕ್ಷಣ ಏನಂದರೆ, ನನ್ನ ಮನಸ್ಸು ಹಗುರಾಗೋಯಿತು. ನನ್ನ ಆಲೋಚನೆಗಳು ಅವರ ಬಗ್ಗೆ ಆಲೋಚಿಸುವುದು ನಾನು ಬಿಟ್ಬಿಟ್ಟೆ. ಅವ್ರ ಬಗ್ಗೆ ನಾನು ಆಲೋಚನೆ ಮಾಡಲಿಲ್ಲ. ಯಾಕಂದರೆ ನಾನು ಅವ್ರನ್ನ ಕ್ಷಮಿಸಿಬಿಟ್ಟೆ. ಆದರೆ ನಾನು ಕ್ರೈಸ್ತ ಜೀವಿತದಲ್ಲಿ ಇಲ್ಲದೇ ಇದ್ದಾಗ ನನ್ನ ಮನಸ್ಸಲ್ಲಿ ಯಾವಾಗಲೂ ಕೂಡ ಕೋಪ ಇತ್ತು, ಅಸೂಯೆ ಇತ್ತು, ಬಾಧೆ ಇತ್ತು, ಅಸಹನೆ ಇತ್ತು. ಕ್ರೈಸ್ತ ಜೀವಿತದಲ್ಲಿ ಇವ್ರನ್ನ ಕ್ಷಮಿಸಿದಾಗ ನನ್ನ ಜೀವಿತದಲ್ಲಿ ಬದಲಾವಣೆಗಳಾಗಿ ನನ್ನದೇ ಆದಂಥ ಸಂತೋಷವನ್ನು ನಾನು ಕಂಡುಕೊಂಡೆ. ಸೊ ಈ ಹೋರಾಟ ನಾನು ಮಾಡಿರೋದು ಸತ್ಯ. ಆ ಹೋರಾಟವೇ ಬೇರೆ, ಈ ಹೋರಾಟವೇ ಬೇರೆ. ಅಂದರೆ ಇದರ ಒಂದು ಮುಖ್ಯ ಮೂಲ ಸ್ಥಾನ ಏನಂದರೆ, ನಾವು ಕ್ಷಮಿಸಬೇಕು ಅಂದರೆ ದೇವರ ವಾಕ್ಯವನ್ನು ನಾವು ಧರಿಸ್ಕೊಳ್ಬೇಕು, ದೇವರ ಮಾತನ್ನು ಸರಿಯಾಗಿ ನಾವು ಕೇಳಬೇಕು. ಆಗ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ನೆನೆಸ್ತೀನಿ. ಓಕೆ, ಕೆಲವ್ರು ಈ ರೀತಿಯಾಗಿ ಹೇಳ್ತಾರೆ, ನಾನು ಕೆಲವ್ರನ್ನ ಕ್ಷಮಿಸ್ತೇನೆ ಆದರೆ ಮರೆಯೋದೇ ಇಲ್ಲ ಅಂತ ಹೇಳ್ತಾರೆ. ಅಂಥದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮತ್ತೆ ಮರೆಯೋದು ಯಾಕೆ ಕಷ್ಟ? ಇಲ್ಲಿ
ಆ, ಇದು ಇದು ಕೂಡ ಒಂದು ಒಳ್ಳೆಯ ವಿಚಾರ. ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಕ್ಷಮಿಸಿದ್ದೇವೆ ಅಂತ ಅಂದರೆ ಅದರ ಅರ್ಥ ಏನಂದರೆ, ನಮಗೆ ನಾವು ನಮ್ಮ ದೇಹಕ್ಕೆ ಮಾಡ್ಕೊಳ್ತಾ ಒಂದು ಉಪಕಾರ ಅದು. ಈ ಒಂದು ಉಪಕಾರವನ್ನು ನಾವು ಯಾಕೆ ಅವ್ರನ್ನ ಕ್ಷಮಿಸಿದ್ದೀವಿ ಅಂತ ನೆನೆಸ್ಕೊಂಡು ಅದನ್ನು ಮರಿಬಾರ್ದು, ಅವರು ಮಾಡಿದಂಥ ತಪ್ಪುಗಳನ್ನು. ಒಂದು ವೇಳೆ ಆ ತಪ್ಪುಗಳನ್ನು ನಾವು ಪದೇ ಪದೇ ನೆನೆಸ್ತಾ ಇದ್ದರೆ ಈ ಕ್ಷಮಿಸುವಂಥ ವಿಚಾರ ಇದೆಯಲ್ವಾ, ಅದಕ್ಕೆ ಅರ್ಥ ಇಲ್ಲ, ಅದು ವ್ಯರ್ಥ. ನಾವು ಒಂದು ನಮ್ಮ ಹೃದಯ, ನಮ್ಮ ಮನಸ್ಸು ನಮಗೆ ದೇವ್ರು ಕೊಟ್ಟಂಥ ಒಂದು ಒಳ್ಳೆ ವರ ಏನಂದರೆ ಮರೆಯೋದೆ. ಸ್ವಲ್ಪ ದಿನಗಳಾದಮೇಲೆ ಆ ವಿಚಾರಗಳನ್ನು ನಾವು ಮರ್ತೋಗ್ತೀವಿ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಹೃದಯದಲ್ಲೇ, ನಮ್ಮ ಆಲೋಚನೆಯಲ್ಲೇ ಅವರನ್ನು ಯಾವಾಗಲೂ ನೆನೆಸ್ತಾ ಇರ್ತೀವಿ. ಓ, ಅವರು ಈ ರೀತಿಯಾಗಿ ತಪ್ಪು ಮಾಡಿಬಿಟ್ರು, ಈ ರೀತಿಯಾಗಿ ಕಷ್ಟಗಳನ್ನು ನನಗೆ ಕೊಟ್ಬಿಟ್ರು ಅಂತ ಪ್ರತಿದಿನ ನಾನು ಅದನ್ನು ಮೆಲ್ಕಾಕ್ತಾ ಇರ್ತೀನಿ. ಹಸು ಯಾವ ರೀತಿಯಾಗಿ ಎಲ್ಲವನ್ನು ತಿಂದು ಮತ್ತೆ ಮೆಲ್ಕಾಕ್ತದೆ, ಅದೇ ರೀತಿಯಾಗಿ ಅವರು ಮಾಡಿದಂಥ ತಪ್ಪುಗಳನ್ನು ನಾನು ಮೆಲ್ಕಾಕೋದಕ್ಕೆ ಸ್ಟಾರ್ಟ್ ಆಗ್ತೀನಿ. ಆ ಮೆಲ್ಕು ಹಾಕಿದಾಗ ಮತ್ತೆ ತಿರ್ಗಾ ನನಗೆ ಕ್ಷಮಿಸೋದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಅಲ್ಲಿ ಇಲ್ಲದಂತಾಗುತ್ತೆ. ಆದ್ದರಿಂದ ನಾವು ಒಂದು ಸಾರಿ ಅವ್ರನ್ನ ಕ್ಷಮಿಸಿದ್ರೆ ನಾವು ಅದನ್ನು ಮರೆತು ಬಿಡಬೇಕು. ಇದು ಬಹಳ ಮುಖ್ಯ. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ, ದೊಡ್ಡವರು ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಹರಿಯೋ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗೆ ಅಂತ. ಅಂದರೆ ಇದರ ಅರ್ಥ ಏನಂದರೆ, ನಾವು ಒಂದು ಸಾರಿ ಅವ್ರನ್ನ ಕ್ಷಮಿಸಿದಾಗ ನಾವು ಅದನ್ನು ಮರಿಬೇಕು. ಕೆಲವರು ಯಾಕೆ ಅದನ್ನು ಯಾವಾಗಲೂ ಅದನ್ನು ನಾನು ಕಷ್ಟ ಆಗ್ತದೆ ಅಂತಾರೆ ಅಂದರೆ, ಅವ್ರು ಯಾವಾಗಲೂ ಕೂಡ ಅದನ್ನು ಜ್ಞಾಪಿಸ್ಕೊಳ್ತಾ ಇರ್ತಾರೆ. ನಾನು ಅವ್ರಿಗೆ ಹೇಳುವಂಥ ಒಂದು ಮಾತು ವಿಚಾರ ಏನಂದರೆ, ನೀವು ಒಂದು ಸಾರಿ ಅವರನ್ನು ಮನಸಾರ ಕ್ಷಮಿಸಿದ ಮೇಲೆ ನೀವು ಅವರನ್ನು ಮನಸಾರ ಪ್ರೀತಿಸಬೇಕು. ಮನಸಾರ ನೀವು ಅವ್ರನ್ನ ಪ್ರೀತಿ ಮಾಡಿದಾದ ಮೇಲೆ ನಿಮಗೆ ಒಂದು ಆಲೋಚನೆ ಬರ್ತದೆ, ಅವ್ರು ಮಾಡಿದಂಥ ತಪ್ಪುಗಳು ನಿಮ್ಮ ಮುಂದೆ ಯಾವತ್ತೂ ಬರಲ್ಲ, ನೀವು ಅದನ್ನು ಮರ್ತೋಗ್ತೀರ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಕ್ಷಣದಲ್ಲಿ ಬರಲ್ಲ, ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ 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 ನಮ್ಗೆ ಇದು ಕರಗತ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಮರಳಿ ಯತ್ನವ ಮಾಡು, ಯಾವುದ್ರಲ್ಲಾದರೂ ಆಗ್ಬೋದು. ಇದನ್ನು ಮಾಡಿದ್ರೆ ಅದೇನಾಗ್ತದೆ, ನಮಗೆ ಆ ಒಂದು ಸಂದರ್ಭದಲ್ಲಿ ಅದನ್ನು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬಂದು ಅವರು ಅದನ್ನು ಮರೆಯೋದಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ನೆನೆಸ್ತೇನೆ. ಓಕೆ, ಈ ಕ್ಷಮಿಸದೇ ಇರುವಂತ ಮನೋಭಾವ ನಮ್ಮ ಒಂದು ಫಿಸಿಕಲಿ ಹೆಲ್ತ್ ಮೇಲೆ ಮತ್ತೆ ಮೆಂಟಲ್ ಹೆಲ್ತ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ? ನಾನು ಮೊದಲೇ ನಿಮಗೆ ಹೇಳಿದೆ, ಹ್ಮ್. ನಾವು ಇನ್ನೊಬ್ಬರನ್ನ ಕ್ಷಮಿಸಿದ್ರೆ ಹ್ಮ್. ನಮಗೆ ಉಪಕಾರ. ಹ್ಮ್. ಹೆಂಗೆ ಉಪಕಾರ? ನಮ್ಮ ದೇಹಕ್ಕೆ ಉಪಕಾರ ಆಗ್ತದೆ. ಹ್ಮ್. ನಾವು ಇನ್ನೊಬ್ಬರನ್ನ ಕ್ಷಮಿಸಲಿಲ್ಲ ಅಂತ ವಿಚಾರಗಳು ಬಂದಾಗ ಹ್ಮ್. ಮೊದಲು ನಮಗೆ ಆಲೋಚನೆ ಬರ್ತದೆ, ರಾತ್ರಿ ನಿದ್ದೆ ಬರಲ್ಲ. ಹೌದು. ಇದು ಒಂದು. ನಿದ್ದೆ ಬರದೇ ಇದ್ದಾಗ ನಮ್ಮ ಮೆದುಳು ಯಾವಾಗಲೂ ಕೂಡ ಎಚ್ಚರಿಕೆ ಆಗಿರ್ತದೆ. ಒಂದು ಭಾಗ, ಯಾವುದೋ ಒಂದು ಭಾಗ ಎಚ್ಚರಿಕೆ, ಅವರನ್ನು ನೆನೆಸಿ 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 ಎಚ್ಚರಿಕೆ. ಆ ಎಚ್ಚರಿಕೆ ಆದಮೇಲೆ ನಮಗೆ ರಕ್ತದೊತ್ತಡ ಜಾಸ್ತಿ ಆಗ್ತದೆ, ಯಾಕಂದ್ರೆ ನಮ್ಗೆ ಸರಿಯಾಗಿ ನಿದ್ದೆ ಇಲ್ಲ. ನಿದ್ದೆ. ರಕ್ತದೊತ್ತಡ ಜಾಸ್ತಿಯಾಗಿ ನಾವೀಗ ಬಿ ಪಿ ಅಂತ ಕರಿತೀವಿ, ಬಿ ಪಿ ಜಾಸ್ತಿ ಆಗ್ತದೆ ನಮಗೆ. ಈ ಬಿ ಪಿ ಜಾಸ್ತಿ ಆದಾಗ ಏನಾಗ್ತದೆ, ಹೃದಯದ ಕೆಲಸ ಜಾಸ್ತಿ ಆಗ್ತದೆ, ಅದರ ಬಡಿತ ಜಾಸ್ತಿ ಆಗ್ತದೆ, ಆಗ ನಮಗೆ ಬಿ ಪಿ ಜಾಸ್ತಿ ಆಗ್ತದೆ. ಅದಾದ ಮೇಲೆ ನಿದ್ರಾಹೀನತೆಯಿಂದ ನಮಗೆ ನಾವು ಮರೆಯುವಂಥದ್ದು ಜಾಸ್ತಿ ಆಗಿಬಿಡ್ತದೆ, ಮರ್ತೋಗ್ಬಿಡ್ತೀವಿ. ಆಮೇಲೆ ಎಷ್ಟೋ ಯೂನಿವರ್ಸಿಟಿಗಳು ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿ ಕ್ಷಮೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೋ ಅವನಿಗೆ ಹೃದಯದ ಕಾಯಿಲೆಗಳು ಬಹಳ ಕಡಿಮೆ ಅಂತೆ, ಹೃದಯಾಘಾತ ಆಗುವಂಥ ವಿಚಾರಗಳು ಬಹಳ ಕಡಿಮೆ. ಇದು ಅಮೇರಿಕನ್ ಆರ್ಟ್ ಅಸೋಸಿಯೇಷನ್ ಅಂತ ಒಂದು ಆ ವರದಿಯ ಪ್ರಕಾರ ನಾವು ನೋಡೋದಾದರೆ, ಆ ಒಂದು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇದ್ದರೆ ಈ ಪ್ರತಿಶತ 70% ಜನರಿಗೆ ಈ ಹೃದಯದ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದಂತೆ. ಅಂದರೆ ನಾವು ಇನ್ನೊಬ್ಬರನ್ನು ಕ್ಷಮಿಸಿದ್ರೆ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆ ನಿದ್ದೆ ಬರ್ತದೆ, ನಿದ್ದೆ ಬಂದರೆ ಎಲ್ಲವೂ ಇದ್ದಂಗೆ. ನಮಗೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ತದೆ, ಹೃದಯ ಚೆನ್ನಾಗಿದ್ದರೆ ನಮ್ಮ ಬಾಡಿ ಚೆನ್ನಾಗಿದ್ದಂಗೆ. ಮೆದುಳು ರೆಸ್ಟ್ ಮಾಡ್ತದೆ, ರೆಸ್ಟ್ ಮಾಡಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಆ ಮೆದುಳಿನ ಅರ್ಥ. ಮತ್ತು ಮುಂದೆ ಇನ್ನೊಂದು ಏನಾಗ್ತದೆ ಅಂದರೆ, ಈ ತಲೆನೋವು ಅಂತಾರೆ, ಬಾಡಿ ಪೇಯ್ನ್ ಅಂತಾರೆ, ಈ ಎಲ್ಲವೂ ಯಾಕೆ ಬರ್ತಾ ಇದೆ ಅಂದರೆ, ಆ ಇಲ್ಲ ಸಲ್ಲದ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಇದ್ದಾಗ, ನಮ್ಮ ಆಲೋಚನೆಯಲ್ಲಿದ್ದಾಗ, ಈ ಆಲೋಚನೆಗಳು ಯಾವಾಗ ನಾವು ಮಾಡ್ತಾ ಇದ್ದರೆ ನಮಗೆ ತಲೆನೋವು ಬರ್ತದೆ. ನೋಡಿ, ಇಲ್ಲಿ ನಾವು ಕ್ಷಮಿಸಿದ್ರೆ ಎಂಥ ಉಪಕಾರ ಅಂದರೆ, ಮೆದುಳಿನ ಆರೋಗ್ಯ ಸರಿ ಹೋಯ್ತು, ಹೃದಯದ ಆರೋಗ್ಯ ಸರಿ ಹೋಯ್ತು, ರಕ್ತದ ಒತ್ತಡ ಸರಿ ಹೋಯ್ತು, ನಮಗೆ ತಲೆನೋವು ಬರಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಜೀರ್ಣಶಕ್ತಿ ಕೂಡ ಚೆನ್ನಾಗಾಗ್ತದಂತೆ. ನಮ್ಮ ಆಲೋಚನೆಯಲ್ಲಿ ಈ ಥರ ವಿಚಾರಗಳನ್ನು ಇಟ್ಕೊಂಡ್ರೆ ಆ ಜೀರ್ಣಶಕ್ತಿ ನಮಗೆ ಚೆನ್ನಾಗಿ, ಅಂದರೆ ಒಳ್ಳೆ ಆರೋಗ್ಯವಾದಂಥ ಆರೋಗ್ಯ ನಮಗೆ ಸಿಗ್ತದೆ. ಇದು ನಮಗೆ ಇರುವಂಥ ಒಂದು, ಈ ಕ್ಷಮೆಗೆ ಇರುವಂಥ ಪವರ್ಫುಲ್ ಅಸ್ತ್ರ ಇದು.
ಈ ಅಸ್ತ್ರ ನಾವು ಆರೋಗ್ಯವಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಾವು ಉತ್ತಮವಾದಂಥ ಜೀವಿತವನ್ನು ಸಾಗಿಸಬೇಕು ಅಂದರೆ ಈ ಕ್ಷಮೆ ಅನ್ನುವಂಥದ್ದನ್ನು ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಓಕೆ. ಕೊನೆಯದಾಗಿ ಪಾಸ್ಟ್ರೆ, ಕ್ಷಮಿಸಲು ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿಗೆ ಯಾವ ಒಂದು ಅಡ್ವೈಸ್ ಕೊಡೋದಕ್ಕೆ ನೀವು ಇಷ್ಟಪಡ್ತೀರಾ? ಇದು ನಿಜವಾಗ್ಲೂ ಕೂಡ ಹೋರಾಟನೇ. ಹ್ಮ್. ಕ್ಷಮಿಸುವಂಥ ಈ ಮನೋಭಾವ, ಕ್ಷಮಿಸುವಂಥ ಗುಣ, ಇದು ನಿಜವಾಗ್ಲೂ ನಾವು ಹೋರಾಟವನ್ನು ಮಾಡುವಂಥ ಸಮಯನೇ. ಆದರೆ ನಾನು ಒಂದು ಸಾಕ್ಷಿಯನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನಾರ್ತ್ ಕೊರಿಯಾದಲ್ಲಿ ನಡೆದಂಥ ಒಂದು ಘಟನೆ ಇದು. ನಾರ್ತ್ ಅಮೇರಿಕಾದಲ್ಲಿ ನಡೆದಂಥ ಘಟನೆ. ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಇರ್ತದೆ. ಆ ಬುಡಕಟ್ಟು ಜನಾಂಗ ಏನು ಅವರ ಕೆಲಸ ಅಂದರೆ, ಯಾರೇ ಮನುಷ್ಯರು ಹೋದಾಗ ಅವರನ್ನು ಸಾಯಿಸ್ಬಿಟ್ಟು ತಿಂದುಬಿಡೋದು. ಇದು ಅವರ ಮೇಯ್ನು ಕೆಲಸ. ಅವರು ದುಷ್ಟರು. ಅವರು ಮನುಷ್ಯರನ್ನು ನೋಡಿದ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅವ್ರದ್ದೇ ಆದ ಒಂದು ಗುಂಪು. ಈ ಗುಂಪಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಒಂದು 5 ಜನ ಯುವಕರು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ರೀತಿಯಾಗಿ ಅಂದರೆ, ಅವರ ಭಾಷೆ ಬೇರೆ, ಅವ್ರಿಗೆ ಇವ್ರ ಭಾಷೆ ಬರೋದಿಲ್ಲ. ಈ ಒಂದು ಗುಂಪಿನಲ್ಲಿ ಅಡೆತಡೆಗಳು ಉಂಟಾಗಿ ಒಂದು ಮಹಿಳೆ ಆ ಗುಂಪಿನಿಂದ ಆಚೆ ಬಂದ್ಬಿಡ್ತಾರೆ. ಒಂದು ನದಿಯ ಪಕ್ಕದಲ್ಲಿ ಇವರು ಜೀವಿಸ್ತಾ ಇರ್ತಾರೆ. ಆಚೆ ಬಂದಾಗ ಅವರ ಭಾಷೆಯನ್ನು ಈ 5 ಜನ ಯುವಕರು ಕಲಿತಾರೆ. ಈ ಕಲಿತು 2 ವರ್ಷ ಆ ಭಾಷೆಯನ್ನು ಸತತವಾಗಿ ಕಲಿತಿದ ಆದಮೇಲೆ ಸುವಾರ್ತೆಯನ್ನು ಸಾರೋದಕ್ಕೆ ಆ ಒಂದು ಬುಡಕಟ್ಟು ಜನಾಂಗದ ಒಳಗಡೆ ಇವರು ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಅವರು ಮತ್ತೆ ರಿಟರ್ನ್ ಬರೋದಿಲ್ಲ. ಕಾರಣ ಏನಂದರೆ, ಅವರನ್ನು ಅಲ್ಲೇ ಅವರು ಸಾಯಿಸಿ ತಿಂದ್ಬಿಟ್ಟಿರ್ತಾರೆ. ಕೆಲವು ದಿನಗಳಾದ ಮೇಲೆ ಆ ಹೋದಂಥ 5 ಯುವಕರ ಹೆಂಡತಿಯರು ಅಲ್ಲಿ ಬಂದು ಮತ್ತೆ ತಿರುಗಿ ನೋಡಿ ಅವರ ದೇವರ ಅನುಗ್ರಹ ಯಾವ ರೀತಿಯಾಗಿದೆ ಅಂದರೆ, ಮತ್ತೆ ಬಂದು ಆ ಭಾಷೆಯನ್ನು ಮತ್ತೆ ಅವ್ರು ಕಲಿತಾರೆ. ಕಲಿತು ಅವರು ಕೂಡ ಆ ಸುವಾರ್ತೆಯನ್ನು ಸಾರೋದಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗ್ತದೆ, ಅವರ ಗಂಡಂದಿರೆಲ್ಲ ಸತ್ತೋಗಿದ್ದಾರೆ ಅಂತ. ಅದಾದಮೇಲೆ ಅದರಿಂದ 5 ಜನ ಹೋಗ್ತಾರೆ. 5 ಜನದಲ್ಲಿ 3 ಜನ ಸತ್ತೋಗ್ತಾರೆ ಅಲ್ಲಿ. 2 ಮಾತ್ರ ರಿಟರ್ನ್ ಬರ್ತಾರೆ. ರಿಟರ್ನ್ ಬಂದು ಅವರು ಅಮೆರಿಕ ದೇಶಕ್ಕೆ ಹೋಗ್ತಾರೆ. ಅವರಿಗೆ ಆ ಹೋದಂಥ 2 ಮಹಿಳೆಯರಲ್ಲಿ ಒಬ್ಬರಿಗೆ ಒಂದು ಮಗ ಇರ್ತಾನೆ, 4 ವರ್ಷದ ಒಂದು ಮಗ. ಅವನ ಹೆಸರು ಸ್ಟೀವ್ ಅಂತೇಳಿ. ಆ ಮಗ ಇನ್ನೊಂದು 2 ವರ್ಷ ಆದಮೇಲೆ ಮತ್ತೆ ತಿರ್ಗಾ ಆ ಒಂದು ಪ್ರದೇಶಕ್ಕೆ ಬರ್ತಾನೆ. ಆ ಪ್ರದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಏನಾಗಿರುತ್ತೆ ಇಲ್ಲಿ ಬದಲಾವಣೆ ಏನಂದರೆ, ಆ 2 ಹೆಣ್ಣು ಮಕ್ಕಳು ಯಾರೋ ಆಚೆ ಬಂದರು, ಅವರು ಮಾಡಿದಂಥ ಸುವಾರ್ತೆಯಿಂದ ಅಲ್ಲಿ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಸಭೆ ಏರ್ಪಟ್ಟಿರುತ್ತದೆ. ಯೇಸುವನ್ನು, ದೇವರನ್ನು ತಿಳಿಯುವಂಥ ಒಂದು ಸಭೆ. ಈ ಈ ಮಗು ಅಲ್ಲಿ ಬಂದಾಗ ಈ ತಾಯಿ ಮತ್ತು ಮಗ ಇಬ್ಬರು ಕೂಡ ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಕರ್ಕೊಂಡೋಗ್ತಾರೆ. ಈತನಿಗೆ ಗೊತ್ತಿಲ್ಲ ನನ್ನ ತಂದೆಯನ್ನು ಇವರು ಸಾಯಿಸಿದ್ದಾರೆ ಅಂತೇಳಿ. ಅದಾದ ಮೇಲೆ ಅವರು ಹೋಗ್ತಾರೆ, ಅಲ್ಲೇ ಕೆಲವು ದಿನಗಳಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ, ಮೆಕಾಯ ಎಂಬಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಈತನನ್ನು ನೋಡಿ, ಸ್ಟೀವ್ನನ್ನು ನೋಡಿ, ನನಗೂ ಕೂಡ ಮಕ್ಕಳಿಲ್ಲ, ನೀನು ನನ್ನ ತಂದೆಯಾಗಿ ನನ್ನನ್ನು ಸ್ವೀಕರಿಸು, ನಾನು ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಸ್ಟೀವ್ ಅದನ್ನು ಒಪ್ಕೊಳ್ತಾನೆ. ಸ್ಟೀವ್ ಅದನ್ನು ಒಪ್ಕೊಂಡಿದ್ದಾದ ಸ್ವಲ್ಪ ದಿನಗಳಾದ ಮೇಲೆ ಸ್ಟೀವ್ ಅವರ ತಾಯಿ ತೀರೋಗ್ತಾರೆ. ಇವರಿಬ್ಬರು ಜೊತೆಯಾಗಿರ್ತಾರೆ. ಈತನು ದೊಡ್ಡವನಾಗ್ತಾನೆ, 14 ವರ್ಷ ಪ್ರಾಯದ ಹುಡುಗನಾಗ್ತಾನೆ. ಅದಾದಮೇಲೆ ಆತನು ವಿಚಾರಗಳನ್ನು ತಿಳಿಯುವಂಥ ಸಂದರ್ಭದಲ್ಲಿ ಈತನಿಗೆ ಗೊತ್ತಾಗ್ತದೆ, ಆತನಿಗೊಂದು ಆಲೋಚನೆ, ನಮ್ಮ ತಂದೆಯನ್ನು ಯಾರು ಸಾಯಿಸಿದ್ರು ಕೇಳೋಣ. ಅವ್ರು ಹೋಗಿ ಒಬ್ಬ ಹಿರಿಯರು ಈ ರೀತಿಯಾಗಿರಬೇಕಾದ್ರೆ ಕೇಳ್ತಾರೆ. ಆಗ ಅದರಲ್ಲಿ ಒಬ್ಬ ಹಿರಿಯನು ಹೇಳ್ತಾನೆ, ನಿಮ್ಮ ತಂದೆಯನ್ನು ಸಾಯಿಸಿದವನು ನೀನು ತಂದೆ ಎಂದು ಕರೆಯುತ್ತಿರುವ ಆ ವ್ಯಕ್ತಿ, ಆ ಮೆಕಾಯ ನಿನ್ನ ತಂದೆಯನ್ನು ಸಾಯಿಸ್ಬಿಟ್ಟ. ಇವನು ದೇವರ ಬಳಿಯಲ್ಲಿ ಬಲವಾದಂಥ ಪ್ರೀತಿ ಉಳ್ಳವನು. ಮೆಕಾಯ ಕೂಡ ಆಗ ಪಾಸ್ಟ್ರಾಗಿ ಹೋಗ್ಬಿದ್ದ. ಅಂದರೆ ದೇವರನ್ನ ಸ್ತುತಿಸುವುದರಲ್ಲಿ, ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧನಾಗಿದ್ದ. ಈತನಿಗೆ ಅದನ್ನು ತಡೆಯೋದಕ್ಕೆ ಆಗಲಿಲ್ಲ. ಆತನು ಅದೇ ಕ್ಷಣದಲ್ಲಿ ದೇವರನ್ನು ಪ್ರಾರ್ಥಿಸಿ ಅವನನ್ನು ಕ್ಷಮಿಸಿ ತಂದೆಯನ್ನಾಗಿ ಮಾಡಿಕೊಂಡ್ರು. ಇದಾದ ನಂತರದಲ್ಲಿ ಈ ಸ್ಟೀವ್ ತನ್ನ ದೇಶಕ್ಕೆ ಹೋಗ್ಬಿಟ್ಟ. ಹೋಗಿದಾದ್ಮೇಲೆ ಮದುವೆ ಆಯಿತು, ಮಕ್ಕಳಾಯಿತು. ಸ್ಟೀವ್ಗೆ ಬಹಳವಾದಂತಹ ಬೇಸರ. ಆ ಬೇಸರದಿಂದ ಅವನೇನು ಮಾಡ್ದ, ಒಂದು ಕಾಯಿಲೆಗೆ ತುತ್ತಾಗ್ಬಿಡ್ತಾನೆ, ಸಾಯುವಂಥ ಸ್ಥಿತಿ. ಈ ವಿಷಯ ಮೆಕಾಯಿಗೆ ಗೊತ್ತಾಯಿತು. ಮೆಕಾಯ ಬಂದ, ಆ ದೇಶಕ್ಕೆ ಬಂದು ಅವನನ್ನು ನೋಡೋದಕ್ಕೆ ಸಿದ್ಧನಾದ. ಆಗ ನೋಡಿ ಆತನು ಹೇಳ್ತಾನೆ, ಮೆಕಾಯ, ನಿನಗೇನಾದರೂ ತೊಂದರೆ ಆದರೆ ನೀನು ನಿನ್ನ ತಂದೆಯ ಬಳಿಗೆ ಏನಾದರೂ ಹೋದರೆ ನಿನ್ನ ಹೆಂಡತಿ ಮಕ್ಕಳನ್ನು ನಾನು ನೋಡ್ಕೊಳ್ತೀನಿ.
ಇದು ಎಂಥ ಅದ್ಭುತ ಅಂದರೆ ಇದನ್ನು ಕೇಳಿ ಅದನ್ನು ಪ್ರಾರ್ಥನೆ ಮಾಡಿ 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 ಸ್ಟೀವ್ಗೆ ಗುಣಮುಖ ಆಯಿತು. ಈ ಮೆಕಾಯ ಈ ಬುಡಕಟ್ಟು ಪ್ರದೇಶಕ್ಕೆ ಬಂದುಬಿಟ್ಟ. ಕೆಲವು ದಿನಗಳಾದ ಮೇಲೆ ಮತ್ತೆ ಈ ಸ್ಟೀವ್ ಮತ್ತು ಹೆಂಡತಿ ಅವರ ಮಕ್ಕಳು ಈ ಬುಡಕಟ್ಟು ಪ್ರದೇಶಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಈ ಮೆಕಾಯ ಒಂದು ರೊಟ್ಟಿಯನ್ನು ಮುರಿತಾ ಇರ್ತಾನೆ. ಆಗ ಈತನ ನೆನೆಸ್ತಾನೆ, ಅದನ್ನು ನೋಡಿ ಆ ರೊಟ್ಟಿಯನ್ನು ಎಲ್ಲರಿಗೂ ಕೊಟ್ಟಾದ ಮೇಲೆ ನನ್ನ ಹತ್ರ ಬರ್ತಾನೆ ಅಂತ ಸ್ಟೀವ್ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ವಿಚಾರ ಏನಂದರೆ, ಆ ಮೆಕಾಯಿ ಆ ರೊಟ್ಟಿಯನ್ನು ಮುರಿದ ತಕ್ಷಣ ಎಲ್ಲೂ ನೋಡದೆ ಡೈರೆಕ್ಟಾಗಿ ಸ್ಟೀವ್ನ ಬಳಿಗೆ ಬಂದು ರೊಟ್ಟಿಯನ್ನು ಕೊಡ್ತಾನೆ. ಆಗ ಸ್ಟೀವ್ ಆಲೋಚನೆ ಏನಿತ್ತಂದರೆ, ನಾನು ದೇವರನ್ನು ನನ್ನ ಹೃದಯದಲ್ಲಿ ನೆನೆಸಿ ನಾನು ಈತನನ್ನು ಕ್ಷಮಿಸಿದ್ದರಿಂದ, ಈತನು ನನ್ನನ್ನು ಪ್ರೀತಿಸಿದ್ದರಿಂದ ಈ ಒಂದು ಕಾರ್ಯ ಆಯಿತು. ತನ್ನ ತಂದೆಯನ್ನೇ ಸಾಯಿಸಿದಂಥ ವ್ಯಕ್ತಿಯ ಬಳಿಯಲ್ಲಿ ತನ್ನ ಸಂಬಂಧ ಬಹಳ ದೊಡ್ಡದಾಗಿತ್ತು. ಅದಾದ ಮೇಲೆ ಒಂದು ಮಗುವಿಗೆ ಈ ಸ್ಟೀವ್ ತನ್ನ ತಂದೆಯನ್ನು ಸಾಯಿಸಿದಂಥ ವ್ಯಕ್ತಿಯ ಹೆಸರನ್ನು ಇಟ್ಕೊಂಡ್ರು. ನೋಡಿ ಎಂಥ ಕ್ಷಮೆಯ ಒಂದು ಅದ್ಭುತ ಕ್ಷಣ ಇದು. ಇದು ನಿಜವಾಗಿಯೂ ನಡೆದಂಥ ಸಾಕ್ಷಿ. ಈ ಸಾಕ್ಷ್ಯ ವಿಚಾರದಲ್ಲಿ ನಮ್ಗೆ ಏನು ಗೊತ್ತಾಗ್ತದೆ, ಏನು ಬದಲಾವಣೆ ಆಗ್ತದೆ ಅಂದರೆ, ಎಂಥ ದೊಡ್ಡ ವಿಚಾರ ಆದರೂ ಕೂಡ, ಎಂಥ ದೊಡ್ಡ ಸಮಸ್ಯೆ ಆದರೂ ಕೂಡ ನಾವು ದೇವರನ್ನು ಪ್ರಾರ್ಥಿಸಿದರೆ, ದೇವರನ್ನು ಪ್ರೀತಿಸಿದರೆ, ದೇವರ ಬಳಿಯಲ್ಲಿ ನಮ್ಮ ತಪ್ಪುಗಳನ್ನು ಹೇಳ್ಕೊಂಡ್ರೆ, ದೇವರ ಬಳಿಯಲ್ಲಿ ವಾಕ್ಯದ ಮೂಲಕವಾಗಿ ಕೇಳಿಕೊಂಡ್ರೆ ಆತನು ನಮ್ಮ ಕ್ಷಮೆಯನ್ನು ಕ್ಷಮಿಸುವನಾಗಿದ್ದಾನೆ. ಅದರಿಂದ ನನ್ನ ಕೊನೆಯ ಮಾತು ಏನಂದರೆ, ತನ್ನ ತಂದೆಯನ್ನು ಸಾಯಿಸಿದಂಥ ವ್ಯಕ್ತಿಯನ್ನು ಈತನು ತಂದೆಯನ್ನಾಗಿ ಸ್ವೀಕರಿಸಿ ತನ್ನ ಮಗನಿಗೆ ಆತನ ಹೆಸರನ್ನು ಇಡ್ತಾನಂತೆ. ಎಷ್ಟು ಅದ್ಭುತ ಅಲ್ವಾ ಇದು ಕ್ಷಮೆ ಅಂದರೆ. ಸೊ ಈ ರೀತಿಯಾದಂಥ ವಿಚಾರಗಳು ನಮಗೇನು ಬಂದಿಲ್ಲ. ತಿಳಿಯದೋ ಭಾವನೆಗಳಿಂದಲೋ ಏನೋ ಒಂದು ಅತಿಯಾಸೆಯಿಂದನೋ ತಪ್ಪುಗಳಾಗ್ತವೆ. ಸೊ ನಾವು ಅವರನ್ನು ಕ್ಷಮಿಸುವಂಥ ಕೆಲಸದಲ್ಲಿ ನಾವು ಸಿದ್ಧರಾಗಿರಬೇಕು. ಆ ಕ್ಷಮಿಸಿದಾಗ ಮಾತ್ರ ನೋಡಿ ದೇವರು ಹೇಳ್ತಾನೆ, ಜನರನ್ನು ನೀನು ಕ್ಷಮಿಸಿದರೆ ನಾನು ನಿನ್ನ ಕ್ಷಮಿಸ್ತೇನೆ. ಎಂಥ ದೊಡ್ಡ ಮಾತಿದು. ನಾವು ಜನರನ್ನು ನಾವು ಕ್ಷಮಿಸ್ತೀವಿ, ಆದರೆ ಉನ್ನತನಾದಂಥ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ಇದು ಎಂಥ ದೊಡ್ಡ ವಿಚಾರ ಅಲ್ವಾ ಇದು. ಸೊ ಆದ್ದರಿಂದ ನಾವು ಈ ಕ್ಷಮಾಪಣೆಯನ್ನು ಕೊಡುವುದರಲ್ಲಿ, ಕ್ಷಮೆಯನ್ನು ಕೊಡುವ ಗುಣದಲ್ಲಿ ನಾವು ಮುಂದೆ ಇರಬೇಕು. ಯಾವಾಗೂ ಮುಂದೆ ಇರಬೇಕು. ಒಂದು ವೇಳೆ ನಮಗೆ ಈ ಗುಣ ಬಂದಿಲ್ಲ, ನಮ್ಮಲ್ಲಿ ಈ ಗುಣ ಇಲ್ಲ ಅಂದಾಗ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನಗೆ ಈ ಗುಣವನ್ನು ನನಗೆ ಕೊಡು, ನಾನು ಕ್ಷಮಾಪಣೆಯನ್ನು ಕೊಡುವಂಥ ಶಕ್ತಿಯನ್ನು ನನಗೆ ಕೊಡು. ಯಾಕಂದರೆ ನಾವು ಮಾನವರು, ಎಲ್ಲವನ್ನು ಕೂಡ ನಾವು ಜೀರ್ಣಿಸ್ಕೊಳ್ಳೋದಕ್ಕೆ ನಮಗಾಗಲ್ಲ. ಅದರಿಂದ ನಾವು ಪ್ರಾರ್ಥಿಸಬೇಕು, ಕೇಳಬೇಕು. ಸ್ವಾಮಿ, ಕ್ಷಮೆಯನ್ನು ಕೊಡುವಂಥ ಗುಣವನ್ನು ನನಗೆ ಕೊಡು, ಕ್ಷಮಾಪಣೆಯನ್ನು ಹೇಳುವಂಥ ಶಕ್ತಿಯನ್ನು ನನಗೆ ಕೊಡು. ಆ ರೀತಿಯಿಂದ ಮಹಾವರವನ್ನು, ಗುಣವನ್ನು ನನಗೆ ದಯಪಾಲಿಸು ಎಂಬುದಾಗಿ ನಾವು ಯಾವಾಗಲೂ ಕೂಡ ಸಿದ್ಧರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಗ ಮಾತ್ರ ಈ ಒಂದು ಕಾರ್ಯಗಳು ಸಿದ್ಧವಾಗ್ತವೆ. ಇನ್ನೊಂದು, ಈ ಕ್ಷಮಾಪಣೆ ಕೊಟ್ಟರೆ ಆಗಲೇ ಹೇಳಿದೆ, ನಮ್ಮ ದೇಹ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಸಂತೋಷ ಬರ್ತದೆ, ಖುಷಿ ಬರ್ತದೆ, ನೆಮ್ಮದಿ ಬರ್ತದೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬ ಚೆನ್ನಾಗಿರ್ತದೆ, ನಮ್ಮ ಆಲಯ ಚೆನ್ನಾಗಿರ್ತದೆ, ನಮ್ಮ ಊರು ಚೆನ್ನಾಗಿರ್ತದೆ. ನಮ್ಮ ಊರು ಚೆನ್ನಾಗಿದ್ದರೆ ನಮ್ಮ ದೇಶ ಕೂಡ ಚೆನ್ನಾಗಿರ್ತದೆ. ಆದರೆ ಇದೆಲ್ಲಕ್ಕೂ ಶಕ್ತಿ ನಾವು ಕೊಡುವಂಥ ಕ್ಷಮಾಪಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಪಾಸ್ಟರ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ಷಮೆ ಅಂದ್ರೇನು, ಕ್ಷಮಿಸೋದ್ರಿಂದ ಆಗುವಂಥ ಬದಲಾವಣೆಗಳೇನು ಅನ್ನುವಂಥ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.